ಅಂತ ಹೇಳ್ಬೇಡಿ ನೀವು. ನೋಡಿ, ಟಿಪ್ಪು ಸುಲ್ತಾನ್ ಅವರು ಮಾತಾಡ್ತಾ ಇದ್ರೆ ವಿವಾದಗಳಿದೆಯಲ್ಲ ಸರ್, ಇಲ್ಲಿ ತನಕ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಕ್ಕಿಲ್ಲ. ಈಗಲೂ ಕೂಡ ವಿವಾದಗಳಿದೆ, ಈಗಲೂ ಕೂಡ ಚರ್ಚೆಗಳಾಗುತ್ತೆ. ಅವ್ರು ಮತಾಂಧ ಹೌದು ಅಂತ ಕೆಲವರು ಹೇಳ್ತಾರೆ, ಮತಾಂಧ ಅಲ್ಲ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಬಟ್ ಈ ಸಮಯ ಸಂದರ್ಭಕ್ಕೆ ಟಿಪ್ಪು ಜಯಂತಿ ಅನ್ನೋ ವಿಚಾರ ಯಾಕೆ ಉಲ್ಲೇಖ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು? ವಿಷಯ ಡೈವರ್ಟ್ ಮಾಡೋದಕ್ಕ, ಇರುವಂತ ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಈ ವಿಚಾರ ಬೇಕಾಗಿತ್ತ ಅನ್ನೋದು ಪ್ರಶ್ನೆ. ಯಾಕೆ ಸ್ಟೇಟ್ಮೆಂಟ್ ಬಂತು ಶಾಸಕರಿಂದ ಅಂತ ನೋಡಿ ಮೇಡಮ್, ಈ ದೇಶದಲ್ಲಿ ಮುಸಲ್ಮಾನರಿಗೆ ನಾವು ಸ್ವಾಗತ ಮಾಡಿದ್ದೀವಿ. ಅಬ್ದುಲ್ ಕಲಾಂ ಅವರು ಈ ದೇಶದ ಪ್ರೆಸಿಡೆಂಟ್ ಆಗಿದ್ದರು, ನಾವು ಸ್ವಾಗತ ಮಾಡಿದ್ದೀವಿ. ನಾವು ಎಲ್ಲೂ ಅಲ್ಲಿ ಆಕ್ಷೇಪಣೆ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಭಿವೃದ್ಧಿ ಶೂನ್ಯ ಮಾಡೋಕ್ಕೆ ಕೆಲಸ ಇಲ್ಲ ಇವರಿಗೆ. ಏನು ಇವರಿಬ್ಬರು CM ಮತ್ತು DSM ಕುರ್ಚಿ ಉಳ್ಸ್ಕೊಳಕ್ಕೋಸ್ಕರ ಪ್ರತಿ ಸಲ ಕಾಂಟ್ರವರ್ಸಿ 2 ವರ್ಷದಿಂದ ನಡೆದಿರೋದು ನೀವು ಸ್ಟೇಟ್ಮೆಂಟ್ ನೋಡೋಕೆ ತಗೊಳಕೋದ್ರೆ, ಮೈಸೂರು ದಸರಾದಲ್ಲಿ ಮುಫ್ತಾಕ್ ಖಾನ್ ಅವ್ರು ಕರ್ಕೊಂಬಂದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡೋ ಥರ ಮಾಡ್ಕೊಂಡ್ರು. ಅದೇ ರೀತಿ ಶಿವಾಜಿನವ್ರಿಗೆ ಹೋದ್ರು, ಅಲ್ಲಿ ಕ್ರಿಶ್ಚಿಯನ್ದು ಯಾರು ಕೇಳಿಲ್ಲ, ಅವ್ರಿಗೆ ಹೆಸರು ಬದಲಾವಣೆ ಮಾಡಿಕೊಡಿ, ಯಾರು ಮ್ಯಾಂಡೇಟ್ರಿ ಮಾಡಿಲ್ಲ, ಲೆಟ್ರ್ ಕೊಟ್ಟಿಲ್ಲ, ನಮ್ಮ ಸಮುದಾಯದ ಹೆಸರಿಡಿ ಅಂತೇಳಿ ಯಾವ ಕ್ರಿಶ್ಚಿಯನರು ಬಂದು ಕೇಳಿಲ್ಲ. ಆದರೆ ಒಂದು ನಿಮಿಷ ಆದರೆ ಇವರು ಅಲ್ಲಿ ಕಾಂಟ್ರವರ್ಸಿ ಮಾಡೋಕ್ಕೋಸ್ಕರ ಅಲ್ಲಿ ಚರ್ಚಿನ ಹೆಸರು ಅಲ್ಲಿನ ಮೆಟ್ರೋಗೆ ಇಡಬೇಕಂತ ಹೋದರು. ಆಮೇಲೆ ಪ್ರತಿ ಸರಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಬರೀ ಮತ ಬ್ಯಾಂಕ್, ವೋಟ್ ಬ್ಯಾಂಕ್, ಇಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ದಲಿತರನ್ನ ವೋಟ್ ಬ್ಯಾಂಕಾಗಿ ಕ್ರಿಯೇಟ್ ಮಾಡ್ಕೊತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾರೆ, ಇಲ್ಲಿ ಅವ್ರನ್ನ ಮತ ಬ್ಯಾಂಕಾಗಿ ಇಕ್ಕಿದ್ದಾರೆ. ಇವತ್ತು ಏನಾದರೂ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲೇನಾದರೂ ಮುಸ್ಲಿಂ ಸಮುದಾಯದವ್ರು ಬಂದ್ಬಿಟ್ಟು ಏನಾದರೂ ಲೆಟ್ರ್ ಕೊಟ್ಬಿಟ್ಟು, ಯಾರೋ ಶಾಸಕರು ಲೆಟ್ರ್ ಕೊಟ್ಬಿಟ್ಟು ಟಿಪ್ಪು ಆಚರಣೆ ಮಾಡ್ತಾ ಇದ್ದಾರೆ ಏನಿದ್ರೆ ಅದನ್ನ ಒಪ್ಪಂತದ್ದು. ಇಲ್ಲಿ ವಿಜಯನಗರ ಕಾಶಪ್ಪರ ಕಡೆ ಇವತ್ತು ನಾನು ಕೇಳೋ ಪ್ರಶ್ನೆ ಇಷ್ಟೇ, ಇವತ್ತು ಅಲ್ಲೇನೋ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಸಮುದಾಯದ ಮುಸ್ಲಿಂ ಸಮುದಾಯದ ಶಾಸಕರು ಬಂದು ಮನವಿ ಮಾಡಿದ್ರೆ ವಿಚಾರ ಬರ್ತಾ ಇತ್ತು. ಅಲ್ಲಿ ವಿಜಯನಗರ ಕಾಶಪ್ಪರ ಕಡೆಯಿಂದ ನೀವೇ ಲೆಟರ್ ಕೊಟ್ಬಿಟ್ಟು ಸದನ ಹಾಳು ಮಾಡ್ಬೇಕು, ಇಲ್ಲ ಅಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡಂಗಿಲ್ಲ. ಹಂಗಲ್ಲ ನಾಗೇಂದ್ರ ಸರ್, ಈಗ ಕೇಳದೆ ಇರಬಹುದು, ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮನವಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದೆ, ಇದು ಸೂಕ್ತ ಸಮಯ ಅಲ್ಲ. ಇದು ಬೇಕಾದ್ರೆ ಬೆಳಗಾವಿ ಅಧಿವೇಶನ ನಡಿಬೇಕಾದಿತ್ತು. ಅಲ್ಲಿನ ಪರಿಹಾರ, ಜ್ವಲಂತ ಸಮಸ್ಯೆಗಳು, ಮೂಲ ಸೌಕರ್ಯಗಳು, ರೈತರ ಪರಿಹಾರ, ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಕಬ್ಬಿನ ಬೆಳೆ ಇರ್ಬೋದು, ಇದ್ರ ಬಗ್ಗೆ ಪರಿಹಾರ ಕೊಡ್ಬೇಕಾಯ್ತು, ನೀರು ಪರಿಹಾರ ಕೊಡ್ಬೇಕಾಯ್ತು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಾಯ್ತು, ಅಲ್ಲಿ ಅಭಿವೃದ್ಧಿ ಶೈಲಿಗಳು ಮಾತಾಡ್ಬೇಕಾಯ್ತು, ಕೌಶಲ್ಯ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ಟಿಪ್ಪು ಸುಲ್ತಾನ್ ಚರ್ಚೆ ಯಾಕೆ? ಅದು ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಜನ ಮೂಢರು ಮಾಡ್ತಾ ಇದ್ದೀರಾ, ಮೂರ್ಖರು ಮಾಡ್ತಾ ಇದ್ದೀರಾ. ಇವತ್ತು ನೀವು ಏನು ಮಾಡ್ತಾ ಇದ್ರಿ? ಇವತ್ತು ನೀವು ಅಬಕಾರಿ ಇಲಾಖೆಗಳನ್ನ 6 ಗಂಟೆ ಶಾಪ್ಗಳು ಓಪನ್ ಆಗ್ತಾ ಇದಾವೆ. 6 ಗಂಟೆಗೆ ಹಾಲು ತೆಗೆಯಕ್ಕೆ ಮುಂಚೆ ಡ್ರಿಂಕ್ಸ್ ಕುಡಿಬೇಕು ಅಂದ್ರೆ ಇಲ್ಲಿ 2000 ನಾವು ಕೊಟ್ಬಿಟ್ಟಿದ್ವಿ ಅಂತ ಇದ್ರಿ, ಆಲ್ಕೋಹಾಲಲ್ಲಿ ಲೂಟಿ ಹೊಡಿತಾ ಇದ್ರಿ. ಇವತ್ತು ಎದ್ದಿದ ತಕ್ಷಣ ಸೀದಾ ಬಾರ್ ಶಾಪ್ಗಳಿಗೆ ಹೋಗ್ಬೇಕು. ನೀವೇ ಹೇಳ್ತಾ ಇದ್ರಿ ನದಿ ದಡದಲ್ಲಿ, ದೇವಸ್ಥಾನ ದಡದಲ್ಲಿ ಸುತ್ತಮುತ್ತ ಬರೀ ಬಾಟ್ಲ್ ಬಿದ್ದೇವೆ ಅಂತ. ಯಾಕೆ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ? ಆಯ್ತು, ಡ್ರಗ್ಸ್ ಪೆಡ್ಲರ್ ಇವತ್ತು ಬೆಂಗಳೂರು ಟಾರ್ಗೆಟ್ ಮಾಡಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳು ಬೆಂಗಳೂರನ್ನ ಟಾರ್ಗೆಟ್ ಮಾಡಿದ್ದಾರೆ, ಕರ್ನಾಟಕ ಟಾರ್ಗೆಟ್ ಮಾಡಿದ್ದಾರೆ. ಇದನ್ನ ಯಾಕೆ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ? ಇವತ್ತು ರಾಜ್ಯದಲ್ಲಿ ಕ್ರೈಮ್ ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಕ್ರೈಮ್ ಹಿಸ್ಟ್ರಿ ಎಷ್ಟಾಗಿದೆ, ಕ್ರೈಮ್ಗಳು ಎಷ್ಟಾಗ್ತಾ ಇದೆ ರಾಜ್ಯದಲ್ಲಿ, ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು? ಇವ್ರಿಗೆ ಅನಗತ್ಯವಾದ ಚರ್ಚೆ ಮಾಡ್ತಾರಲ್ಲ. 2023 ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ 22,255 ದಾಖಲಾಗಿರೋ ಕೇಸ್ ಸೈಬರ್ ಕ್ರೈಮ್ ಅಲ್ಲಿ, ಪತ್ತೆ ಹಚ್ಚಿರೋದು 6,159, ವಂಚನೆ ಮೊತ್ತ 873 ಕೋಟಿ, ವಶಪಡಿಸಿರೋದು 177 ಕೋಟಿ 2023ರಲ್ಲಿ. 2024ರಲ್ಲಿ 22,478 ಕೇಸ್ ದಾಖಲಾಗಿದೆ. ಪತ್ತೆ ಹಚ್ಚಿರೋದು 3,549 ಕೇಸ್ಗಳು ಮಾತ್ರ. 2,562 ಕೋಟಿ ವಂಚನೆ ಆಗಿದೆ. 323 ಕೋಟಿ ಮಾತ್ರ ಇವರು ಪತ್ತೆ ಹಚ್ಚಿದ್ದಾರೆ. ಹೊಸ ಪಡೆಯೋದು 2025-26ರಲ್ಲಿ 13,000 ಕೇಸ್ ಸೈಬರ್ ಕ್ರೈಮ್ ಆಗಿದೆ, ದಾಖಲಾಗಿದೆ. ಪತ್ತೆ ಹಚ್ಚಿದ 1,009. ಅದೇ ರೀತಿ 2,035 ಕೇಸ್ ಇದೆ. ಹೊಸ ಪಡೆಯೋದು 127 ಕೋಟಿ. ಟೋಟಲ್ 57,733 ಸೈಬರ್ ಕ್ರೈಮ್ ಕೇಸ್ ಇದಾವೆ. ಹೊಸ ಆಗಿರೋದು ಎಷ್ಟು? 10,700 ಕೇಸು, ಬರೀ 627 ಕೋಟಿ ಹೊಸ ಮಾಡ್ಕೊಂಡಿದ್ರಿ. ಆಗಿರೋಂಥ ಕ್ರೈಮ್ 5,474 ಕೋಟಿ. ಇದ್ರ ಬಗ್ಗೆ ಮಾತಾಡ್ರಿ. ಸೈಬರ್ ಕ್ರೈಮ್ ಕಂಟ್ರೋಲ್ ಮಾಡ್ರಿ, ಡ್ರಗ್ಸ್ ಮಾಫಿಯಾ ಕಂಟ್ರೋಲ್ ಮಾಡ್ರಿ, ಡ್ರಗ್ಸ್ ಮುಕ್ತ ಮಾಡ್ರಿ. ಇವತ್ತು ನೀವು ಕರ್ನಾಟಕ ಹೇಳಿದ್ರೆ ನೀವು 134 ಭರವಸೆ ತಂದ್ರಲ್ಲ, 134 ಭರವಸೆ ತಂದ್ರಲ್ಲ, 134 ಭರವಸೆ ತಂದ್ರೆ ಎಷ್ಟು ಭರವಸೆ ನಡೆಸಿದ್ರಿ ಇವತ್ತು? ಇವತ್ತು ಸ್ಥಾಪಕ ಕರ್ನಾಟಕ ಆಯ್ತು ಸರ್, ಲ್ಯಾಪ್ಟಾಪ್ ಕೊಟ್ರ ಇವತ್ತು ಕಾಳಜಿ ಇದ್ದವ್ರು ಪ್ರಶ್ನೆ ಮಾಡಿ ಸದನ. ಈ ಸಮಸ್ಯೆ ಯಾಕೆ ಬಂತು? ಟಿಪ್ಪು ಸುಲ್ತಾನ್ ಸದನದಲ್ಲಿ ಯಾಕೆ ಬರ್ತಾ ಇದೆ? ಅಭಿವೃದ್ಧಿ ಯಾಕೆ ಮಾಡಕ್ ಮಾತಾಡ್ತಾ ಇಲ್ಲ ಅವರು? ಶೈಲಜಾ ನೀವು ನಾಗೇಂದ್ರ ಅಲ್ಲ, ನಮ್ಮ ಪ್ರಶ್ನೆ ಇವತ್ತು ಕಾಂಟ್ರವರ್ಸಿ ಮಾಡ್ಕೊಂಡು ಸದನ ಮಾಡ್ತಾ ಇದ್ರಿ, ಅಲ್ಲಿರುವಂತ ಜನಗಳನ್ನ ಮೂರ್ಖರು ಮಾಡ್ತಾ ಇದ್ರಿ ಇವತ್ತು. ಒಂದ್ ಸೆಕೆಂಡ್ ಇರಿ ಶೈಲಜಾ ಮೇಡಮ್, ಈಗ ಪ್ರಶ್ನೆ ಇರೋದು ಟಿಪ್ಪು ಜಯಂತಿ ಯಾಕೆ ಬೇಡ, ಟಿಪ್ಪುವನ್ನ ವಿರೋಧ ಮಾಡ್ತಾ ಇರೋರು ಹೇಳ್ತಾ ಇರೋದು. ನನ್ನ ಆರಂಭದಲ್ಲಿ ಹೇಳಿದೆ, ಕೊಡಗು ಭಾಗದಲ್ಲಿ, ಮಲಬಾರ್ ಭಾಗದಲ್ಲೆಲ್ಲ
ಹಿಂದೂಗಳ ಮಾರಣ ಹೋಮ ಆಗಿದೆ, ಮತಾಂತರಕ್ಕೆ ಕೆಲಸಗಳಾಯ್ತು, ಕ್ರಿಶ್ಚಿಯನ್ ಅವರ ಮೇಲೂ ಕೂಡ ಹಲ್ಲೆ ದಬ್ಬಾಳಿಕೆಗಳಾಗ್ತಾ ಇತ್ತು. ಯಾರು ಮತಾಂತರ ಆಗೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಅವರ ಮೇಲೆ ದಬ್ಬಾಳಿಕೆಗಳಾಗ್ತಾ ಇತ್ತು. ಅವರ ಜೀವವನ್ನ ತೆಗಿತಾ ಇದ್ರು ಟಿಪ್ಪು. ಅವ್ರನ್ನ ಹೆಂಗ್ರಿ ನೀವು ದೇಶ ಪ್ರೇಮ ಮೆರೆದವರು ಅಂತ ಕರಿತೀರಿ, ಅವ್ರನ್ನ ಹೆಂಗ್ರಿ ವೀರ ಸೇನಾನಿ ಅಂತ ಕರಿತೀರಿ ಅಂತ ಓಕೆ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಕೆಲವೊಂದಿಷ್ಟು ಕಡೆ ಉಲ್ಲೇಖ ಆಗಿದೆ, ಆಗಿನ ಸನ್ನಿವೇಶದಲ್ಲಿ ಕೆಲವು ಆ ಮಲಬಾರ್ ಮಲ್ದಲ್ಲಿ ಏನು ಮಾಪಿಳ್ಳೆಗಳು ದಂಗೆ ಇರ್ತಾರೆ, ಬ್ರಿಟಿಷ್ನವರ ಕಡೆಗೆ ಹೋಗ್ತಾರೆ, ನಾಯರ್ಗಳು ಆ ಒಂದು ಸಂದರ್ಭದಲ್ಲಿ ಮತಾಂತರನ ಮಾಡಿದ್ದಾರೆ. ಅದು ಕೆಲವು ಸನ್ನಿವೇಶಗಳಲ್ಲಿ ಕ್ರೌರ್ಯವನ್ನ ಮಾಡಿದಿರ್ಬೋದು, ಅದು ಸಮಚಿತ್ತದ ಅಭಾವ ಕೂಡ ಇರಬಹುದು. ಅದಂಗಂತ ಅಂದ್ಬಿಟ್ಟು ಅದನ್ನೇ ನಾವು ಇಟ್ಕೊಂಡು ಹೋಗಕ್ಕಾಗಲ್ಲ. ಇತಿಹಾಸದಲ್ಲಿ ನಾವು ಏನನ್ನ ಅವ್ರ ಬಗ್ಗೆ ಒಳ್ಳೇದಿದೆ ಅದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂತಂದ್ರೆ ಆರ್ಥಿಕ ಒಂದು ಏನು ಪರಿಷ್ಕರಣೆಯಲ್ಲಿ ಆರ್ಥಿಕವಾಗಿ ಇವತ್ತು ಯೋಜನೆಗಳನ್ನ ಕೊಡೋದ್ರಲ್ಲಾಗ್ಲಿ ಅಥವಾ ನಾಣ್ಯ ಪದ್ಧತಿಗಳಲ್ಲಾಗಲಿ ಅದನ್ನೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಯಾಕೆ ಟಿಪ್ಪು ಅವರು ಈಗ ರೇಷ್ಮೆ ಚೀನಾದಿಂದ ಬಂಗಾಳಕ್ಕೆ ಬರ್ತದೆ, ಅದನ್ನ ಏನು ಚನ್ನಪಟ್ಟಣದಲ್ಲಿ ಒಂದು ಆ ಫಸಲನ್ನ ಏನು ನೆಡುವಂತಹ ಒಂದು ಇದನ್ನ ಬೆಳೆಯನ್ನ ಬೆಳೆಸೋದಕ್ಕೆ ಇದು ಮಾಡಿ, ಜೊತೆಗೆ ಅಲ್ಲೆಲ್ಲದಕ್ಕಿಂತ ಉದ್ಯಮಗಳಿಗೆ ಏನು ನಾವು ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ತೀವಿ. ಸರ್ ಇರ್ಲಿ, ನಾವು ಏನು ಓದಿದ್ದೀವಿ ಅದನ್ನ ನಾವು ಹೇಳಲೇಬೇಕು. ಒಂದ್ ನಿಮಿಷ, ಏನು ಅಲ್ಲ ಸುತ್ತಮುತ್ತಿನ ಪ್ರದೇಶಗಳಲ್ಲಿ ಇಲ್ಲ ಇರ್ಲಿ ಸರ್, ಅಲ್ಲಿ ಆ ಸುತ್ತಮುತ್ತಿನ ಕರಕುಶಲ ಕರ್ಮಿಗಳನ್ನ ತಂದು ಗುಡಿ ಕೈಗಾರಿಕೆಗಳನ್ನ ಮಾಡಿದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಏನು ನಾಣ್ಯ ಪದ್ಧತಿಗಳಾಗಲಿ ಅಥವಾ ಫ್ರೆಂಚ್ ಅವರನ್ನ ನೆರವನ್ನ ತೆಗೆದುಕೊಂಡು ಆಧುನಿಕ ಶಸ್ತ್ರಾಸ್ತ್ರಗಳ ತರಬೇತಿ ಘಟಕಗಳನ್ನ ಸ್ಥಾಪಿತ, ಅದನ್ನೆಲ್ಲವನ್ನ ಕೂಡ ನಾವು ಪರಿಗಣಿಸಬೇಕಾದಂತ ಒಂದು ಒಳಿತು ಕೂಡ ಇದೆ. ಯಾಕೆಂದ್ರೆ ನಾವು ಅಲ್ಲಿ ಯಾವ ಒಂದು ಕಾಲಗಳು ಹೌದು ತಪ್ಪು ಮಾಡಿರಬಹುದು, ಅಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಕೆಲವು ಸನ್ನಿವೇಶಗಳು ಅವರನ್ನ ಆ ರೀತಿ ಮಾಡಿಸಬಹುದು. ಅದನ್ನೇ ನಾವು ಹೈಲೈಟ್ ಮಾಡ್ಕೊಂಡ ಹೋದಾಗ ಆ ವ್ಯಕ್ತಿ ಸುಮ್ಮನೆ ತಪ್ಪು ಅಂತಲ್ಲ, ಸುಮ್ಮನೆ ತಪ್ಪು ಅಂತ ಹೇಳ್ಬೇಡಿ. ಅವರು ತಪ್ಪು ಮಾಡಿರೋದಲ್ಲ, ಐತಿಹಾಸಿಕ ದೇವಸ್ಥಾನಗಳನ್ನ ಹೊಡೆದ್ರಂತದ್ದೇ. ಆದ್ರೆ 50-70 ವರ್ಷಗಳ ಆಡಳಿತ ಕಾಂಗ್ರೆಸ್ ಅವರಿಗೆ 5 ವರ್ಷ ಸಿದ್ದರಾಮಯ್ಯ ಅವರ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ ಕೊಡವರು ಈ ಕ್ಷಣಕ್ಕೂ ಟಿಪ್ಪು ಅವರ ಹೆಸರು ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಬ್ರಿಟಿಷ್ ಅಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕ ವೀರರಾಜೇಂದ್ರ ಅವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಅವರಿಗೆ ಇವರು ಬೆಂಬಲವಾಗಿ ನಿಂತು ಅಲ್ಲಿ ಅವ್ರು ಏನು ಅವರಿಗೆ ವಿರೋಧವನ್ನ ಮಾಡಿದಾಗ ಅವರಿಗೆ ಸಪೋರ್ಟ್ ಅನ್ನ ಮಾಡಿ ಟಿಪ್ಪು ಆ ಒಂದು ಇದನ್ನ ಮಾಡಿರಬಹುದು. ಜೊತೆಗೆ ಬ್ರಿಟಿಷರ ಪರವಾಗಿ